ಏನು ಇವತ್ತಿನ ದಿನ ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸುಮಾರು ವರ್ಷಗಳಿಂದ ಒಂದು 86-90 ಒಳಗಡೆ ಆಗಿದ್ದ ಒಂದು ಕಟ್ಟಡ ಅಲ್ಲಿ ನಮ್ಮ ಮುಡಿನೂರ್ದು ಹಳೆ ಕಟ್ಟಡ ಇತ್ತು. ಪ್ಲಸ್ ಅದಕ್ಕೂ ಜಾಸ್ತಿ ಕಷ್ಟ ಬಿದ್ದು ನಮ್ಮ ಪಂಚಾಯತಿ ಅವರೆಲ್ಲ ಹಿರಿಯರು ಅವಾಗ ಕಷ್ಟ ಬಿದ್ದು ಈ ಪಂಚಾಯತಿ ಇತಿಹಾಸನೇ ಬೇರೆ ಇದೆ. ಈ ಪಂಚಾಯತಿ ಮಂಡಲ್ ಪಂಚಾಯತಿ ಇದ್ದಾಗ ಇಲ್ಲಿಗಾಗಿದ್ದಂತ ಪಂಚಾಯತಿಯನ್ನ ಆಗಿನ ಒಂದು ರಾಜಕೀಯ ವ್ಯಕ್ತಿ ಅಂತ ಉತ್ತನೂರು ಶ್ರೀನಿವಾಸ್ ಅವರು ಮತ್ತು ಬೇರೆಯವರೆಲ್ಲ ಕಾರಣಾಂತರಗಳಿಂದ ಅಲ್ಲಿಗೆ ಎತ್ಕೊಂಡು ಹೊರಟೋಗಿದ್ರು. ಆ ಒಂದು ಇದನ್ನ ಇಲ್ಲಿ ಪಡಿಬೇಕಾದ್ರೆ ಕೂಡ ಮುಖ್ಯವಾಗಿ ಇಲ್ಲಿ ನಾವು ಹೇಳ್ಬೇಕಂದ್ರೆ ನಮ್ಮ ಬೇವಳ್ಳಿ ಶಂಕರಣ್ಣ ಅವರ ಶ್ರಮ ಜಾಸ್ತಿ ಇದೆ. ಆ ಬೇವಳ್ಳಿ ಶಂಕರಣ್ಣ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಕಟ್ಟಡಕ್ಕೆ ಕಟ್ಟಬೇಕು ಅಂತ ಇದೆ, ರೋಡ್ ವೇ ಇದೆ ಅಂತ ಹೇಳಿ ಅಲ್ಲಿ ಹೊರಟೋಗುತ್ತೆ ಅಂತ ಹೇಳಿ ಜಾಗನೇ ಇಲ್ದಿರ ನಮ್ಮ ರಮೇಶನವ್ರು ಹೇಳ್ದಂಗೆ ಇದೊಂದು ಸರ್ಕಾರಿ ಜಾಗ ಇದ್ದಕ್ಕೋಸ್ಕರ ಕಮಿಟಿ ಎಲ್ಲ ತೀರ್ಮಾನ ಮಾಡಿ ಒಂದು ಬರೆದು ಕೊಟ್ಟಿದ್ದಕ್ಕೆ ನಮ್ಮ ಚಾರ್ಜ್ ಇದ್ದ ಅವಾಗ ತಹಸೀಲ್ದಾರ್ ಅಂತ BRM ಅವರು ಸ್ಪಂದಿಸಿ ಅತಿ ಶೀಘ್ರವಾಗಿ ನಮ್ಗೆ ಇದನ್ನು ತಲುಪಿಸಿರ್ತಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ ಡಿಸ್ಟ್ರಿಕ್ಟ್ ಲೆವೆಲ್ ಚೆನ್ನಾಗಿರ್ಬೇಕು, ಸ್ಟೇಟ್ ಅಲ್ಲಿ ಚೆನ್ನಾಗಿರ್ಬೇಕು ಅಂತ ನಮ್ಮ BMC ಅವರು ಒಂದು ಕನಸು ಕಾಣಿದ್ರು. ಅದೇ ರೀತಿಯಾಗಿ ಇನ್ನ ಮೇಲೇನು ಕಟ್ಬೇಕಂತ ಹೇಳಿದ್ರು. ಆದ್ರೆ ಕೆಳಗಡೆನೆ ದೊಡ್ಡದಾಗಿ ಕಟ್ಟಿ ಅವರ ಒಂದು ಸಹಾಯನೂ ಜಾಸ್ತಿ ಇದೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪಂಚಾಯತಿಯ ಒಂದು ಎಲೆಕ್ಷನ್ ಏನು ಲಾಸ್ಟ್ ನಾವು ಬಾಡಿ ಬಂದ್ವು, ಆ ಬಾಡಿ ಬಂದ ಮೇಲೆ ಯಾವುದೇ ಒಂದು ರಾಜಕೀಯ ಒಂದು ಇದಿಲ್ದಿರ ಎಲ್ಲ ಒಂದು ಕುಟುಂಬದ ರೀತಿಯಲ್ಲಿದ್ದು ಈ ಪಂಚಾಯತ್ಗೆ ಎಲ್ಲ ಸಹಕರಿಸಿದಂತ ಎಲ್ಲ ನಮ್ಮ ಅಧ್ಯಕ್ಷರು ನಾಗವೇಣಿ ಮೇಡಮ್ ಅವರು, ನಮ್ಮ ಲಕ್ಷ್ಮಣನ್ ಅವರು, ನಮ್ಮ ಎಲ್ಲ ಸಹಪಾಠಿಗಳಂತ ಎಲ್ಲ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಪಂಚಾಯತಿಯು ಮುಡಿನೂರು ಪಂಚಾಯತಿಯ ಈ ಒಂದು ಅತಿ ಶೀಘ್ರದಲ್ಲೇ ದಿನಾಂಕವನ್ನು ಇದ್ ಮಾಡಿದ್ದಕ್ಕೋಸ್ಕರ ಸ್ವಲ್ಪ ಇದಾಯ್ತು. ಆದ್ರೂ ನಮ್ಗೆ ಸಂತೋಷ ಇದೆ. ನಾವು ಇವತ್ತಿನ ದಿನ ಮುಡಿನೂರು ಪಂಚಾಯತ್ಗೆ ಸುವರ್ಣ ಅಕ್ಷರಗಳು ಬರುವಂತ ದಿನ ಇದು. ಯಾಕಂದ್ರೆ ಸುಮಾರು ಇನ್ನ ನಾವಾಗಿರುವಂತ ಅದೃಷ್ಟ ಏನಂದ್ರೆ ನಾವು ಸದಸ್ಯರಾದ್ಮೇಲೆ ನಮ್ಮ ಒಂದು ಇದರಲ್ಲಿ ಬಿಲ್ಡಿಂಗ್ ಅನ್ನ ಶಂಕುಸ್ಥಾಪನೆ ಮಾಡಿಲ್ಲಿ ಮತ್ತೆ ಉದ್ಘಾಟನೆ ಮಾಡಿರೋದ ಕೂಡ ನಮ್ಗೊಂದು ಖುಷಿ ಇದೆ. ನಾವು ಇದು ಸುಮಾರು 50 ವರ್ಷಗಳಾದ್ರೂ ಕೂಡ ನಮ್ಮ ಸದಸ್ಯರ ಅವಧಿಯಲ್ಲಿ ಆಗಿದೆ ಅಂತ ನಾವು ಯಾವಾಗಾದ್ರೂ ಬಂದ್ರು ಕೂಡ ನಮ್ಮ ಹೆಸರನ್ನು ಕಾಣ್ಬೋದು ಇಲ್ಲಿ. ನಮ್ಗೆ ಅದೊಂದು ಖುಷಿ ಇದೆ. ಮತ್ತೆ ಪಂಚಾಯತಿ ಕಾಮಗಾರಿಯನ್ನ ನಮ್ಮ ಲಕ್ಷ್ಮಣನ್ ಅವರು PWO ದಲ್ಲ ನಮ್ಮ ಶಾಸಕರು ಹೇಳ್ದಂಗೆ ಮನೆ ಕೆಲಸಕ್ಕಿಂತ ಚೆನ್ನಾಗಿ ಮಾಡಿ ಒಂದು ಮಾದರಿ ಕಟ್ಟಡ ಕಟ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಮತ್ತೊಮ್ಮೆ ಕೂಡ ನಾನು ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಇದಕ್ಕೆಲ್ಲ ಸಹಕರಿಸಿದಂತ ನಮ್ಮ PDO ಸಾಹೇಬ್ರು, ನಮ್ಮ ಕಾರ್ಯದರ್ಶಿ ಅವರು ನಾವು ಬಂದಾಗಿದ್ರು ಇಲ್ಲಿ ಮತ್ತೆ ಹೊರಟೋದ್ರೆ ಮುಂದೆ ಒಂದು ಟೈಮ್ ನೋಡಿ ಹೆಂಗಿದೆ ಅಂದ್ರೆ ಕರೆಕ್ಟ್ ಆಗಿ ಓಪನಿಂಗ್ ಟೈಮ್ ಮತ್ತೆ ಬಂದ್ಬಿಟ್ರಿ ಇಲ್ಲಿಗೆ. ಅವರು ನಮ್ಗೆ ಹೆಚ್ಚಿನ ಸಹಕಾರ ನೀಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತಿಯ ಜಲಗಾರರು ಪಾಪ ಅವ್ರ ಜಲಗಾರರೇ ಅಲ್ಲ, ನಮ್ಮ ಪಂಚಾಯತಿಗೆ ಎಲ್ಲ ಒಂದು ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಂಚಾಯತಿಯ ಒಂದು ಕಾಮಗಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ ಕನಿಷ್ಠ ತಾಲೂಕು ಮಟ್ಟದಲ್ಲಿ ಎಷ್ಟೋ ಪಂಚಾಯತಿಗಳು ಮಾಡಿರ್ತಾರೆ ಕಾಮಗಾರಿಗಳು ಕೋಟಿಗಳ ಲೆಕ್ಕದಲ್ಲೇ. ನಮ್ಮ ಪಂಚಾಯತಿಯಲ್ಲಿ ಆಗಿರುವಂತ ಪರ್ಮನೆಂಟ್ ಆಗಿರುವಂತ ಒಂದು NREG ಕಾಮಗಾರಿಗಳನ್ನ ಉಪಯೋಗಿಸ್ಕೊಂಡು ಊರುಗಳು ಡೆವಲಪ್ ಮಾಡಿರೋದು. ನೀವೇ ಬೇಕಾದ್ರೂ ಕೂಡ ನಮ್ಮ ಪಂಚಾಯತಿ ಎಲ್ಲ ತಿರುಗಬಹುದು, ಮಾಧ್ಯಮ ಮಿತ್ರರು ಕೂಡ. ನಮ್ಮ ತಾಲೂಕಲ್ಲೇ ಅತ್ಯುತ್ತಮವಾದಂತ ಕೆಲಸ ಮಾಡಿದೀವಿ ಅಂತ ನಮ್ಗೊಂದು ನಂಬಿಕೆ ಕೂಡ ಇದೆ. ಅದ್ ನಾವು ನಂಬಿಕೆನೆಲ್ಲ ನಾವು ಗರ್ವದಿಂದ ಹೇಳ್ತೀವಿ. ಅದು ಆ ತರ ಒಂದು ನಮ್ಮ ಸದಸ್ಯರೆಲ್ಲ ತೀರ್ಮಾನ ಮಾಡಿ ಕಮಿಟಿಯಲ್ಲಿ ಯಾವುದೇ ಒಂದು ಇದಿಲ್ದಿರ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೀವಿ. ಅದು ನಾನು ಖುಷಿ ಇದೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತಿಯ ಮಟ್ಟಕ್ಕೆ ನಮ್ಮ ಶಾಸಕರು ಹೇಳ್ತಾ ಇದ್ರು, ಇವಾಗ ನಮ್ಮ ಮುಡಿನೂರು ಗ್ರಾಮಕ್ಕೆ ಒಂದು ಐಮಾಸ್ ಲೈಟ್ ಅನ್ನ ಇದ್ ಮಾಡಿದ್ದಾರೆ. ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪಂಚಾಯತಿಯಲ್ಲಿ ಸುಮಾರು ಶೆಡ್ಗಳಾಗಿರ್ಬೋದು, ಕಾಮಗಾರಿಗಳು ಈ ಸಮುದಾಯ ಕಾಮಗಾರಿಗಳಾಗಿರ್ಬೋದು ಸುಮಾರು ಕೋಟಿಗಳಲ್ಲಾಗಿದೆ 5 ವರ್ಷದಲ್ಲಿ. ಎಲ್ಲಾನು ಪರ್ಮನೆಂಟ್ ಸ್ಟ್ರಕ್ಚರ್ಸ್. ಏನು ಯಾವ್ದೋ ಒಂದು ಮಾಡಿದ್ದಾರೆ, ಇನ್ನು 6 ತಿಂಗಳು ಹೊರಟೋಗಿದೆ, ವರ್ಷಕ್ಕೆ ಹೊರಟೋಗಿದೆ ಅನ್ನೋದಿಲ್ಲ. ಆ ಒಂದು ಖುಷಿ ಕೂಡ ನಮ್ಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಪಂಚಾಯತಿ ನಮ್ಮ ಮುಡಿನೂರು ಪಂಚಾಯತಿಯನ್ನ ಈ ತರನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ಎಲ್ಲರಿಗೂ ಒಂದು ಮಾತನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.